ಇಡೀ ಕಾಡಿನಲ್ಲಿಗೆ ಒಂದು ಅಲಂಕಾರ ಬಂದಿದೆ ಅಂದ್ರೆ ಅತಿ ಬೇಗನೆ ಯುದ್ಧ ನಿಂತೋಗ್ಲಿ, ಅತಿ ಬೇಗನೆ ಯುದ್ಧ ನಿಂತೋಗ್ಲಿ. ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ, ಚೌಡೇಶ್ವರಿ ಚಾಮುಂಡೇಶ್ವರಿ ಎಲ್ಲ ಒಂದೇ. ಈ ದೇವಸ್ಥಾನದ ಒಂದು ಎರಡನೇದೋ ಮೂರನೇದೋ ಅನ್ಸುತ್ತಲ್ಲ, ಇದು ಮೂರನೇ ಬ್ರಹ್ಮರಥೋತ್ಸವಕ್ಕೆ ಅಮ್ಮನೆಲ್ಲ ಕರೆದ್ರು. ಮೊಟ್ಟ ಮೊದಲಾಗಿ ನಿಮ್ಮ ಊರಿನವರೇ ಆದಂತ ನಮ್ಮ ಪಕ್ಷದ ಅಧ್ಯಕ್ಷರು ನಾಗರಾಜಣ್ಣವರು ಕೂಡ ಬೆಳಗ್ಗೆ ನನಗೆ ಫೋನ್ ಮಾಡಿ ಕರೆದ್ರು, ಬರಲೇಬೇಕು ಅಂತ. ಇದಕ್ಕೋಸ್ಕರ ಆಗಮಿಸಿರುವಂತ ನಮ್ಮ ನಾಗರಾಜ್ ಅವರೇ, ನಮ್ಮ ಶಾಮೇಗೌಡ್ರೆ, ನಮ್ಮ ಗೊಲ್ಲಹಳ್ಳಿ ಪ್ರಭಾಕರ್ ಅವರೇ, ನಮ್ಮ ಮುನ್ಸಾಮ್ಗೌಡ್ರೆ ಮತ್ತು ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡಗಳೇ, ಇಲ್ಲಿ ಮುಖ್ಯವಾಗಿ ಕಂಪ್ಲೀಟ್ ಆರ್ಗನೈಸ್ ಮಾಡಿರುವಂತ ಎಲ್ಲ ಕಳೆಹಳ್ಳಿ ಯುವಕರೇ, ನನಗೊಂದು ಜ್ಞಾಪಕ ಬರ್ತಾ ಇತ್ತು. ನಾನು ಮತ್ತೆ ನಿಮ್ಮೂರು ಕೃಷ್ಣನ್ ಅವರು ಸ್ವಲ್ಪ ಜೊತೆಯಲ್ಲಿದ್ವಿ. ಒಂದು 4-5 ವರ್ಷ ಒಂದು ಜೊತೆಯಲ್ಲಿ ತುಂಬಾ ಒಟ್ಟಿಗೆ ಓಡಾಡ್ತಾ ಇದ್ವಿ. ಅವಾಗ ಯಾವಾಗ ಹೇಳೋ ನಮ್ಮೂರಲ್ಲಿ ಕಟ್ತಾ ಇದ್ದೀನಿ, ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ. ಒಬ್ಬರು ಯಾರಾದ್ರೂ ಒಂದು ಊರಲ್ಲಿ ಒಂದು ಒಳ್ಳೆ ವಿದ್ಯಾವಂತರಾಗಿ ಒಬ್ಬರು IAS ಆಫೀಸರ್, KS ಆಫೀಸರ್ ಆದವರು ಆ ಹಳ್ಳಿಗೆ ನಾವ್ ಏನ್ ಮಾಡ್ಬೇಕು ಅನ್ನೋದೊಂದು ಇಟ್ಕೊಂಡು ಅವ್ರಿವತ್ತೊಂದು ದೇವಸ್ಥಾನ ಕಟ್ಟಿರೋದಕ್ಕೆ ನಿಮ್ಮ ಊರಿಗೆಲ್ಲ ಇವತ್ತೊಂದು ಅಲಂಕಾರ ಬಂದಂಗಾಗಿದೆ. ಇಡೀ ಕಾಡಿನಹಳ್ಳಿಗೆ ಒಂದು ಅಲಂಕಾರ ಬಂದಿದೆ ಅಂದ್ರೆ ಚೌಡೇಶ್ವರಿ ದೇವಸ್ಥಾನ ಅವ್ರು ಬಂದು ನಿಂತ್ಕೊಂಡು ಕಟ್ಸಾರೆ ಅಂತೆಲ್ಲ ಹೇಳ್ತಾ ಇದ್ರು. ಅವರು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಈ ವಿಷಯ. ಈ ದಿನ ಹಳ್ಳಿಗಳಲ್ಲಿ ದೇವಸ್ಥಾನ ಯಾಕೆ ಮುಖ್ಯ ಅಂದ್ರೆ, ನಾವು ಟೌನ್ ಅಲ್ಲೋ ಸಿಟಿಯಲ್ಲೋ ಇದ್ರೆ ಅಕ್ಕದ ಮನೆಯಲ್ಲಿ ಏನಾಗ್ತಾ ಇದೆ ಅಂದ್ರೂ ನಮಗ್ ಗೊತ್ತಾಗಲ್ಲ. ಅದೇ ಹಳ್ಳಿಯಲ್ಲಿ ಸಾಮರಸ್ಯವಾಗಿ ಎಲ್ಲಾ ಕುಲ ಬಾಂಧವರು, ಯಾವ ಕುಲನೂ ಇಲ್ಲ, ಆ ಹಳ್ಳಿಯಲ್ಲಿ ನಡೆಯೋ ಎಲ್ಲಾ ಕುಲ ಬಾಂಧವರು ದೇವಸ್ಥಾನದ ಹತ್ರ ಸೇರ್ತೀವಿ, ಒಂದು ಒಳ್ಳೆ ಹಬ್ಬದ ವಾತಾವರಣ ಮಾಡ್ತೀವಿ. ಈ ಸಂಸ್ಕೃತಿ ನಮಗೆ ಮುಂಚೆಯಿಂದ ಬಂದಿದೆ ಹಳ್ಳಿಗಳಲ್ಲಿ. ಅದೇ ನೀವು ಟೌನ್ಗೆ ಹೋದ್ರೆ ಪಕ್ಕದ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ನಮಗ್ ಗೊತ್ತಾಗಲ್ಲ. ಈ ಸಾಮರಸ್ಯ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಹಿಂದೂ ಇದರಲ್ಲಿ ನಮಗ ದೇವಸ್ಥಾನಗಳಿಗೆ ಯಾಕೆ ಇದ್ ಮಾಡ್ಬೇಕು ಅಂದ್ರೆ ಎಲ್ರೂ ಒಂದೇ ಅಂತ, ಹಳ್ಳಿಗಳಲ್ಲಿ ಎಲ್ಲ ಒಂದೇ ಅಂತ. ಸುಮಾರು ಜನ ನಾನು ನಿಮ್ಗೆ ಹೇಳ್ಬೇಕು ಅಂತಿದ್ದೀನಿ, ಮುಂದೆ ಪೀಳಿಗೆಗೆ ಆ ಹಬ್ಬಗಳು ಬಂದ್ರು ಯಾವ ಹಬ್ಬ ಏನು ಅಂತ ಗೊತ್ತಾಗಲ್ಲ. ದೀಪಾವಳಿ ವ್ಯವಸ್ಥೆ ಇಂట్లో ಅಜ್ಜಾಯಿಲ್ చేస్తాడಪ್ಪ, ಅದೇ ದೀಪಾವಳಿ పండుగ. ಉಗಾದಿ ವ್ಯವಸ್ಥೆ ಒಬ್ಬಟ್ಟು చేస్తాడు, ಅದೇ పండుగ. ಆಕ್ಚುಲಿ ಇತಿಹಾಸದಲ್ಲಿ ಗಣೇಶ ಹಬ್ಬ ಏನಕ್ಕೆ ಬರುತ್ತೆ, ದೀಪಾವಳಿ ಹಬ್ಬ ಏನಕ್ಕೆ ಬರುತ್ತೆ, ಮತ್ತೆ ಯುಗಾದಿ ಹಬ್ಬ ಏನಕ್ಕೆ ಬರುತ್ತೆ ಅಂತ ನಮ್ಮ ಹಿರಿಯರಿಂದ ನಾವು ತಿಳ್ಕೋಬೇಕಾಗುತ್ತೆ. ನಮ್ಮ ಹಿರಿಯರಿಗೆ ಅದನ್ನು ಮುಂದಕ್ಕೆ ತಗೊಂಡೋಗ್ಬೇಕಾಗುತ್ತೆ. ಈ ರೀತಿ ವಿಜೃಂಭಣೆಯಿಂದ ನಿಮ್ಮ ಊರಲ್ಲಿ ಇದೆಲ್ಲ ನೆರವೇರಿಸ್ಕೊಂಡ್ ಬಂದಿದ್ದೀರಿ. ಇನ್ನು ಮುಂದೇನು ನಿಮ್ಮ ಊರಲ್ಲಿ ಇಂಥ ವಿಷಯಗಳು ಮಾಡಿ ಅಕ್ಕಪಕ್ಕ ಹಳ್ಳಿಗಳವರೆಲ್ಲ ಕರೆಸಿ ಈ ತರ ಮಾತಾಡ್ತಾ ಇದ್ದೀರಿ, ಈ ತರ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ. ಈ ದೇವರು ಏನ್ ನಮ್ಮ ಚೌಡೇಶ್ವರಿ ಅಮ್ಮ ಈ ವರ್ಷ ಒಳ್ಳೆ ಮಳೆಯಾಗಿ ಬೆಳೆಯಾಗಿ ಇಡೀ ನಮ್ಮ ತಾಲೂಕಿನೇ ಅಲ್ಲ, ನಮ್ಮ ಭಾರತ ದೇಶದಲ್ಲೇ ಒಳ್ಳೆ ಮಳೆ ಬೆಳೆಗಳಾಗಿ ಒಳ್ಳೇದಾಗ್ಲಿ. ಅತಿ ಬೇಗನೆ ಯುದ್ಧ ನಿಂತೋಗ್ಲಿ. ಮೊದಲು ಇರಾನ್ ಅಮೆರಿಕ ಯುದ್ಧ ನಿಂತೋದ್ರೆ ನಮ್ಮ ಟೊಮೊಟೊಗೆ, ನಮ್ಮ ಮಾವಿನ ಹಣ್ಣಿಗೆ ಎಲ್ಲಕ್ಕ ಬೆಲೆ ಬರ್ಬೇಕಂದ್ರೆ ಯುದ್ಧ ನಿಲ್ಕೋಬೇಕು. ನಮ್ಮೆಲ್ಲ ನಾವೇನು ಬೆಳೀತಾ ಇದೀವಿ, ನಾವು ಬೆಳೀತಾ ಇರೋದೆಲ್ಲ ಸ್ವಲ್ಪ ಒಳ್ಳೆ ಬೆಲೆ ಬರ್ಬೇಕು ಅಂದ್ರೆ ಯುದ್ಧ ನಿಂತ್ಕೋಬೇಕು. ಆ ಚೌಡೇಶ್ವರಿಗ ಕೊಟ್ಟು ಆ ಯುದ್ಧ ಬೇಗ ನಿಲ್ಸ್ಲಿ ಅಂತ ಕೋರ್ತಾ ಈ ಒಂದೆರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀವಿ. ನಿಮ್ಗೆಲ್ಲ ಹೊಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.